ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಿರೋದು ಯಾರ್ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದೀರೋ ನಿಮ್ಗಳಿಗೆ ಈ ಒಂದು ವಿಡಿಯೋ ಅಂತ ಹೇಳ್ಬೋದು. ಏನಪ್ಪ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಆಲ್ರೆಡಿ ತಮ್ಮಲ್ಲಿ ನೋಡಿದ್ದೀರಾ, ಇದು ಪಾರ್ಟ್ 2 ವಿಡಿಯೋ ಆಗಿದೆ. ಕಮ್ಯುನಿಟಿ ಗೈಡ್ಲೈನ್ಸ್ ಬಗ್ಗೆ, ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಬಗ್ಗೆ ಇದು ಪಾರ್ಟ್ 2 ವಿಡಿಯೋ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು ಸ್ಪ್ಯಾಮ್ ಆ್ಯಂಡ್ ಸ್ಕ್ಯಾಮ್ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ. ಐ ಹೋಪ್ ಆ ಒಂದು ವಿಡಿಯೋ ನೋಡಿದ್ದೀರಾ ಅಂತ ಅನ್ಕೊತೀನಿ. ಸೊ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ. ಸೊ ಈ ಒಂದು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಏನಿದೆ ಇದು ತುಂಬ ಇಂಪಾರ್ಟೆಂಟು. ನಾವೊಂದು ಚಾನಲ್ ಮಾಡಿದ್ದೀವಿ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾವು ಮಾಡಿದ್ದೀವಿ ಅಂದರೆ ಈ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಇದನ್ನು ನಾವೇನಾದರೂ ಫಾಲೋ ಮಾಡಲಿಲ್ಲ ಅಂದರೆ ನಮ್ಮೊಂದು ಚಾನಲ್ ಅನ್ನೋದು ಡಿಲೀಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದರಿಂದ ನೋಡಿಕೊಂಡು ಇದನ್ನೆಲ್ಲ ನೀಟಾಗಿ ಫಾಲೋ ಮಾಡ್ಕೊಂಬನ್ನಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟು ಏನೇನು ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಇದೆ ಅಂತ ನೋಡೋಣಂತೆ. ಸೊ ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವೇನೋ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ. ಹಾಗೆ ಈ ಒಂದು ವಿಡಿಯೋನ ನೀವ್ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿತ್ತು ಅಂದರೆ ಈ ಕೂಡಲೇ ನಮ್ಮ ಒಂದು ಪೇಜ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನಾನು ಒಂದು ಮೊಬೈಲ್ನ ತೊಗೊತೀನಿ. ಜೊತೆಗೆ ಈ ಒಂದು ಕಮ್ಯುನಿಟಿ ಗೈಡ್ಲೈನ್ಸಿಂದ ನಮ್ಮೊಂದು ಚಾನಲ್ಗೆ ಏನು ತೊಂದರೆ ಆಗುತ್ತೆ ಅನ್ನೋದನ್ನು ಕೂಡ ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ. ಸೊ ದಯವಿಟ್ಟು ಆ ಒಂದು ವಿಡಿಯೋ ನೋಡ್ಕೊಂಬನ್ನಿ, ನಿಮ್ಗೆ ಅದರಿಂದ ತುಂಬ ಹೆಲ್ಪ್ ಆಗುತ್ತೆ. ಸೊ ಸಾಕಷ್ಟು ಇನ್ಫಾರ್ಮೇಷನ್ ಅನ್ನೋದು ಆ ವಿಡಿಯೋದಲ್ಲಿದೆ. ಸೊ ನಾನು ಏನು ಇವಾಗ ಒಂದು 3 ರಿಂದ 4 ಪಾರ್ಟ್ ಮಾಡ್ತೀನಿ, ಆ 4 ಪಾರ್ಟ್ ವೀಡಿಯೋಸ್ಗಳು ಕೂಡ ದಯವಿಟ್ಟು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗಳು ಕೂಡ ಇದನ್ನು ನೋಡಲೇಬೇಕು, ಓಕೆನಾ? ಸೊ ನಾನಿವಾಗ ನಮಸ್ಕಾರ ಸ್ನೇಹಿತರೆ, ಭಾಳಷ್ಟು ಜನ ನನ್ನ ಹಾಗೆ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಿರ್ತಾರೆ ಅಂತ ಹೇಳ್ಬೋದು. ಸೊ ಒಂದು ಯೂಟ್ಯೂಬ್ ಚಾನಲ್ ನಾವು ಶುರು ಮಾಡಿದ್ದೀವಿ ಅಂದರೆ ಅದರಲ್ಲಿ ಮೇನ್ ಬರೋದೇ ಮಾನಿಟೈಸೇಷನ್. ಸೊ ನಾವು ಮಾನಿಟೈಸೇಷನ್ ಒಂದು ನಮ್ಮ ಒಂದು ಚಾನಲಲ್ಲಿ ಆನ್ ಮಾಡ್ಕೊಂಡ್ವಿ ಅಂದರೆ ಆ ಚಾನಲ್ಗೆ ಒಂದು ವ್ಯಾಲ್ಯೂ ಅಂತ ಹೇಳ್ಬೋದು. ಸೊ ಈ ಒಂದು ಮಾನಿಟೈಸೇಷನ್ಗಾಗಿ ತುಂಬ ಜನ ತುಂಬಾ ಎಫರ್ಟ್ ಹಾಕಿರ್ತಾರೆ ಅಂತ ಹೇಳ್ಬೋದು. ಸೊ ವಿಡಿಯೋಸ್ಗಳು ಮಾಡ್ತಾ ಇರ್ತಾರೆ, ತುಂಬ ಒಳ್ಳೊಳ್ಳೆ ಕ್ವಾಲಿಟಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಸೊ ತುಂಬ ಕಷ್ಟಪಟ್ಟಿರ್ತಾರೆ. ಆದರೆ ಏನಾಗುತ್ತೆ, ಮಾನಿಟೈಸೇಷನ್ ಟೈಮಲ್ಲಿ ತುಂಬ ಜನಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಮಾನಿಟೈಸೇಷನ್ ರಿಜೆಕ್ಟ್ ಆಗೋದಾಗಿರ್ಬೋದು, ಅಥವಾ ಮಾನಿಟೈಸೇಷನಲ್ಲಿ ಸೆಕೆಂಡ್ ಸ್ಟೆಪ್ ಎರರ್ ಬರೋದಾಗಿರ್ಬೋದು, ಇಲ್ಲ ಐಡೆಂಟಿಟಿ ವೆರಿಫಿಕೇಷನಲ್ಲಿ ರಿಜೆಕ್ಟ್ ಆಗೋದಾಗಿರ್ಬೋದು, ಇಲ್ಲ ಐಡೆಂಟಿಟಿ ವೆರಿಫಿಕೇಷನ್ ಮಾಡಬೇಕಾದ್ರೆ ಸಮ್ ಇಶ್ಯೂಸ್ಗಳು ಬರೋದಾಗಿರ್ಬೋದು, ಇಲ್ಲ US ಟ್ಯಾಕ್ಸ್ ಇನ್ಫಾರ್ಮೇಷನ್ ಫಿಲ್ ಮಾಡೋ ಟೈಮಲ್ಲಿ ತುಂಬಾ ಇಶ್ಯೂಸ್ಗಳು ಬರುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿ ನಿಮ್ಗೆ ಏನೇ ಒಂದು ಯೂಟ್ಯೂಬ್ಗೆ ಸಂಬಂಧಪಟ್ಟಂಗೆ ಅಥವಾ ಗೂಗಲ್ ಆ್ಯಡ್ಸೆನ್ಸ್ಗೆ ಸಂಬಂಧಪಟ್ಟಂಗೆ ಏನೇ ಸಮಸ್ಯೆಗಳಿತ್ತು ಅಂದರೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಸೊ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ತು ಅಂದರೆ ನಿಮ್ದು ಏನೇ ಯೂಟ್ಯೂಬ್ ಅಥವಾ ಆ್ಯಡ್ಸೆನ್ಸ್ಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದನ್ನು ಕೂಡ ನಾವು ಸಾಲ್ವ್ ಮಾಡಿಕೊಡ್ತೀವಿ. ತುಂಬ ಅಫೋರ್ಡಬಲ್ ಪ್ರೈಸಿಗೆ, ರೀಸನಬಲ್ ಪ್ರೈಸಿಗೆ ನಾವು ನಿಮ್ಮ ಸಮಸ್ಯೆಗಳನ್ನು ಸಾಲ್ವ್ ಮಾಡಿಕೊಡ್ತೀವಿ ಅಂತ ಹೇಳ್ಬೋದು. ಸೊ ಕಾಂಟ್ಯಾಕ್ಟ್ ಮಾಡೋರು ಅಥವಾ ಕಾಲ್ ಮಾಡೋರು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆ ಒಳಗಡೆ ಕಾಲ್ ಮಾಡಿ. ಸೊ ವಾಟ್ಸಪ್ಪಲ್ಲಿ ನೀವೇನಾದ್ರು ಮೆಸೇಜ್ ಮಾಡ್ತೀನಿ ಅಂದರೆ 24 hours ಅವೈಲೇಬಲ್ ಇರ್ತೀವಿ. ಸೊ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಪ್ರತಿಯೊಬ್ಬರು ಕೂಡ ಯಾರ್ಯಾರಿಗೆಲ್ಲ ಯೂಟ್ಯೂಬಲ್ಲಿ ಸಮಸ್ಯೆ ಇದೆ, ಆ್ಯಡ್ಸೆನ್ಸ್ಗೆ ಸಮಸ್ಯೆ ಇದೆ, ಪ್ರತಿಯೊಬ್ಬರು ಕೂಡ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಧನ್ಯವಾದಗಳು. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಸ್ಪ್ಯಾಮ್ ಆ್ಯಂಡ್ ಡಿಸ್ಪೆಕ್ಟಿವ್ ಪ್ರಾಕ್ಟೀಸಸ್ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನೇನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಸೆನ್ಸಿಟಿವ್ ಕಂಟೆಂಟ್ ಅಂತ. ಈ ಒಂದು ಸೆನ್ಸಿಟಿವ್ ಕಂಟೆಂಟಲ್ಲೇ ತುಂಬ ಯೂಟ್ಯೂಬ್ ಚಾನಲ್ಸ್ಗಳಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಬರುವಂಥದ್ದು ನ್ಯೂಡಿಟಿ ಆ್ಯಂಡ್ ಸೆಕ್ಷುವಲ್ ಕಂಟೆಂಟ್ ಪಾಲಿಸೀಸ್ ಅಂತ ಇದೆ. ಇದೇನಪ್ಪ ಅಂದರೆ ನ್ಯೂಡಿಟಿ ಅಥವಾ ಸೆಕ್ಷುವಲ್ ರಿಲೇಟೆಡ್ ನೀವೇನಾದರೂ ವೀಡಿಯೋಸ್ಗಳು ಮಾಡ್ತಾಯಿದ್ರೆ ಅದ್ರ ಟಿಪ್ಸ್ ಕೊಡೋ ಅಂಥದ್ದು, ಅಥವಾ ಅದರ ರಿಲೇಟೆಡ್ ಒಂದು ವೀಡಿಯೋಸ್ಗಳು ಮಾಡೋ ಅಂಥದ್ದು. ಸೊ ಈ ಥರ ಎಲ್ಲ ಮಾಡ್ತು ಅಂದರೆ ಡೆಫಿನೆಟ್ಲಿ ನಿಮ್ಮ ಒಂದು ಚಾನಲ್ಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಅನ್ನೋದು ಬರುತ್ತೆ ಅಂತ ಹೇಳ್ಬೋದು. ಒಟ್ಟಿಗೆ 18+ ಕಂಟೆಂಟ್ ರಿಲೇಟೆಡು ನೀವು ವೀಡಿಯೋಸ್ಗಳನ್ನ ಮಾಡೋಂಗಿಲ್ಲ. ಸೊ ಆ ಥರ ಮಾಡ್ತು ಅಂದರೆ ಡೆಫಿನೆಟ್ಲಿ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಯೂಟ್ಯೂಬ್ ಏನು ಹೇಳುತ್ತೆ, ಯೂಟ್ಯೂಬ್ ಎಲ್ಲ ಒಂದು ವರ್ಗದವರು ಕೂಡ ಯೂಸ್ ಮಾಡುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಆಗಿದೆ. ಅಂದರೆ ಸಣ್ಣ ಮಕ್ಕಳಿಂದ ಹಿಡಿದು ಏಜ್ಡ್ ಪರ್ಸನ್ವರೆಗೂ ಯೂಟ್ಯೂಬ್ ಅನ್ನೋದನ್ನು ಯೂಸ್ ಮಾಡ್ತಾರೆ. ಸೊ ಅದರಿಂದ ಯೂಟ್ಯೂಬ್ ಕ್ಲೀನ್ ಆಗಿರಬೇಕು. ಸೊ ಆ ಉದ್ದೇಶದಿಂದಲೇ ಈ ಥರ ಒಂದು ಕಂಟೆಂಟ್ಗಳನ್ನ ಹಾಕೋದಕ್ಕೆ ಬಿಡ್ತಾ ಇಲ್ಲ. ಸೊ ತುಂಬ ಜನಕ್ಕೆ ಇದು ಗೊತ್ತಿಲ್ಲದೇ ತುಂಬಾ ಮಿಸ್ಟೇಕ್ಸ್ಗಳು ಮಾಡ್ತಾರೆ ಅಂತ
ಹೇಳ್ಬೋದು. ನೆಕ್ಸ್ಟ್ ಬರೋವಂಥದ್ದು ತಮ್ಲೈನ್ ಪಾಲಿಸೀಸ್ ಅಂತ. ಸೊ ಈ ಒಂದು ತಮ್ಲೈನ್ ಪಾಲಿಸೀಸ್ ಯಾವ ಥರ ವರ್ಕ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ತಮ್ಲೈನ್ ಅಂದರೆ ಏನು ಅಂತ ಫಸ್ಟ್ ತಿಳಿಸ್ಕೊಟ್ಬಿಡ್ತೀನಿ. ಈ ಒಂದು ತಮ್ಲೈನ್ ಅಂದರೆ ಏನಪ್ಪ ಅಂದರೆ, ಇವಾಗ ನೀವು ಈ ವಿಡಿಯೋ ಓಪನ್ ಮಾಡೋಕ್ಕೂ ಮುಂಚೆ ನೀವು ಆಲ್ರೆಡಿ ಒಂದು ಫೋಟೋ ನೋಡಿರ್ತೀರ ಅಂದ್ಕೊಳ್ಳಿ. ಸೊ ಆ ಫೋಟೋ ನಾನು ಸ್ಕ್ರೀನ್ ಮೇಲೆ ಅಪಿಯರ್ ಮಾಡಿರ್ತೀನಿ, ನೀವು ನೋಡ್ಬೋದು. ಸೊ ಈ ಥರ ನೀವೊಂದು ತಮ್ಲೈನ್ ನೋಡ್ಬಿಟ್ಟೆ ನೀವು ಈ ಒಂದು ವಿಡಿಯೋನ ಓಪನ್ ಮಾಡಿರ್ತೀರ. ಸೊ ಈ ರೀತಿ ನೀವೊಂದು ತಮ್ಲೈನಲ್ಲಿ ನೀವು ಈ ಒಂದು 18+ ಒಂದು ಇಮೇಜಸ್ಗಳನ್ನ ಯೂಸ್ ಮಾಡುವಂಥದ್ದು, ಅಥವಾ ಎಲ್ಲೋ ಒಂದು ಕಡೆ ಆಕ್ಸಿಡೆಂಟ್ ಆಗಿರುತ್ತೆ, ಸೊ ಅದರ ಒಂದು ಇಮೇಜಸ್ಗಳನ್ನ ಯೂಸ್ ಮಾಡುವಂಥದ್ದು ಈ ಒಂದು ತಮ್ಲೈನಲ್ಲಿ. ಈ ಥರ ಎಲ್ಲ ಮಾಡ್ತು ಅಂದರೆ ಸೊ ಅದು ಕೂಡ ಸೆನ್ಸಿಟಿವ್ ಕಂಟೆಂಟಲ್ಲೇ ಬರುತ್ತೆ ಅಂತ ಹೇಳ್ಬೋದು. ಸೊ ಅದರಿಂದ ತಮ್ಲೈನ್ ಅನ್ನೋದು ತುಂಬ ಚೆನ್ನಾಗಿರಬೇಕು. ಸೊ ಯಾವುದೋ ನೀವು ಫೋಟೋಸ್ಗಳನ್ನ ಯೂಸ್ ಮಾಡಿಕೊಂಡು ತಮ್ಲೈನ್ ಅನ್ನೋದನ್ನು ಮಾಡೋಂಗಿಲ್ಲ. ಇದು ರಿಯಲ್ ಆಗೂ ಕೂಡ ಮಾಡೋಂಗಿಲ್ಲ, ಮತ್ತು ಕಾರ್ಟೂನ್ ಆ್ಯನಿಮೇಷನಲ್ಲೂ ಕೂಡ ಸುಮಾರು ಜನ ಮಾಡ್ತಾರೆ. ಈ ಒಂದು ನ್ಯೂಡಿಟಿ ಸೆಕ್ಷುವಲ್ ರಿಲೇಟೆಡಲ್ಲೂ ಕೂಡ ಅಷ್ಟೇ. ಸೊ ತುಂಬ ಜನ ಕಾರ್ಟೂನ್ ಒಂದು ಆ್ಯನಿಮೇಷನ್ಸ್ಗಳನ್ನ ಇಟ್ಕೊಂಡು ಕೂಡ ಟ್ರೈ ಮಾಡ್ತಾರೆ, ಜೊತೆಗೆ ತಮ್ಲೈನ್ ಇಮೇಜಸ್ಗಳನ್ನೂ ಕೂಡ ಅದರಲ್ಲೇ ಟ್ರೈ ಮಾಡ್ತಾರೆ ಅಂತ ಹೇಳ್ಬೋದು. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಸೊ ನೀವು ಏನೇ ಮಾಡೋದಾದರೂ ತುಂಬ ಡೀಸೆಂಟಾಗಿರಬೇಕು ನಿಮ್ಮ ಒಂದು ವೀಡಿಯೋದಲ್ಲಿ. ಸೊ ತುಂಬ ಅಡಲ್ಟ್ ಆಗಿತ್ತು, ವಲ್ಗರ್ ಆಗಿತ್ತು ಅಂದರೆ ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ಬಿಡೋದಿಲ್ಲ. ಸೊ ನಿಮ್ಮ ಒಂದು ವೀಡಿಯೋನ ರಿಮೂವ್ ಮಾಡ್ತಾರೆ, ಜೊತೆಗೆ ನಿಮ್ಮ ಚಾನಲ್ ಮೇಲೆ ಕೂಡ ಸ್ಟ್ರೈಕ್ ಇಶ್ಯೂ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬರೋವಂಥದ್ದು ಚೈಲ್ಡ್ ಸೇಫ್ಟಿ ಪಾಲಿಸೀಸ್ ಅಂತ ಬರುತ್ತೆ. ಸೊ ಚೈಲ್ಡ್ ಸೇಫ್ಟಿ ಪಾಲಿಸೀಸ್ ಯಾವ ಥರ ವರ್ಕ್ ಆಗುತ್ತಪ್ಪ ಅಂತ ನೋಡಿದರೆ, ಮಕ್ಕಳಿಗೆ ಹೊಡೆಯೋದು ಅಥವಾ ಎದುರಿಸೋವಂಥದ್ದು ಈ ಥರ ಎಲ್ಲ ಮಾಡೋಂಗಿಲ್ಲ. ಸೊ ಎದುರಿಸೋವಂಥದ್ದು ಅಥವಾ ಬೈಯೋ ಅಂಥದ್ದು, ಸೊ ಈ ಥರ ಎಲ್ಲ ನೀವು ಮಕ್ಕಳಿಗೆ ಹಿಂಸೆ ಕೊಡೋ ರೀತಿ ಏನಾದರೂ ನೀವು ವೀಡಿಯೋಸ್ಗಳು ಮಾಡ್ತಿದ್ದೀರ ಅಂದರೂ ಡೆಫಿನೆಟ್ಲಿ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಚೈಲ್ಡ್ ಸೇಫ್ಟಿ ತುಂಬ ಇಂಪಾರ್ಟೆಂಟು. ಅದೇ ರೀತಿ ನೆಕ್ಸ್ಟ್ ಬರುವಂಥದ್ದು ಸೂಸೈಡ್, ಸೆಲ್ಫ್ ಆರ್ಮ್ ಆ್ಯಂಡ್ ಹಿಟ್ಟಿಂಗ್ ಡಿಸಾರ್ಡರ್ಸ್ ಪಾಲಿಸೀಸ್ ಅಂತ ಬರುತ್ತೆ. ಅಂದರೆ ಸೂಸೈಡ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಸೆಲ್ಫ್ ಅವ್ರಿಗವರೇ ತೊಂದರೆ ಮಾಡ್ಕೊಳ್ಳೋವಂಥದ್ದು. ಸೊ ಈ ಥರ ಎಲ್ಲ ನೀವು ವೀಡಿಯೋಸ್ಗಳನ್ನ ಮಾಡೋಂಗಿಲ್ಲ, ಅವ್ರಿಗವರೇ ಒಂದು ಏಟ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಇದೆಲ್ಲ ನೀವು ವೀಡಿಯೋದಲ್ಲಿ ತೋರಿಸೋಂಗಿಲ್ಲ. ಈ ಥರ ನೀವೇನಾದರೂ ವೀಡಿಯೋದಲ್ಲಿ ತೋರಿಸ್ತು ಅಂದರೂ ಸಹ ಅಷ್ಟೇ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ದಯವಿಟ್ಟು ಆ ಥರ ಮಾಡೋದಕ್ಕೆ ಹೋಗಬೇಡಿ. ಸೊ ತುಂಬ ಡೀಸೆಂಟಾಗಿರಬೇಕು. ಸೂಸೈಡ್ ಮಾಡ್ಕೊಳ್ಳೋ ರಿಲೇಟೆಡ್ ನೀವು ವೀಡಿಯೋಸ್ಗಳು ಮಾಡೋವಂಥದ್ದು. ಕೆಲವರು ಕಾರ್ಟೂನ್ ಆ್ಯನಿಮೇಷನಲ್ಲೂ ಕೂಡ ತೋರಿಸ್ತಾರೆ, ಇನ್ನು ಕೆಲವರು ಅದಕ್ಕೆ ಒಂದು ಪ್ರಚೋದನೆ ಕೊಡೋ ಥರನೂ ಮಾಡ್ತಾರೆ. ಸೊ ಈ ಥರ ಎಲ್ಲ ಇದ್ದಾಗ ಸೂಸೈಡ್ ರಿಲೇಟೆಡು ಮಾತಾಡ್ತಾ ಇರ್ತಾರೆ. ಸೊ ಹಾಗಾಗಿ ಸೂಸೈಡ್ ಆ್ಯಂಡ್ ಸೆಲ್ಫ್ ಹಿಟ್ಟಿಂಗ್ ಡಿಸಾರ್ಡರ್ ರಿಲೇಟೆಡು ನೀವು ವೀಡಿಯೋಸ್ಗಳನ್ನ ಮಾಡೋಂಗಿಲ್ಲ, ಓಕೆನಾ. ನೆಕ್ಸ್ಟ್ ಬರುವಂಥದ್ದು ವಲ್ಗರ್ ಲ್ಯಾಂಗ್ವೇಜ್ ಪಾಲಿಸಿ, ಅಂದರೆ ಕೆಟ್ಟ ಭಾಷೆಗಳಲ್ಲಿ ನೀವು ಮಾತಾಡುವಂಥದ್ದು. ಸೊ ಇದನ್ನು ಕೂಡ ನೀವು ಮಾಡೋಂಗಿಲ್ಲ. ಸೊ ಈ ಥರ ಮಾಡ್ತು ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ದಯವಿಟ್ಟು ಈ ಒಂದು ಮಿಸ್ಟೇಕ್ನು ಕೂಡ ಮಾಡಬೇಡಿ ಅಂತ ಹೇಳ್ತೀನಿ. ಇದಿಷ್ಟು ಸೆನ್ಸಿಟಿವ್ ಕಂಟೆಂಟಲ್ಲಿ ಬರುವಂತಹ ಒಂದು ಪಾಲಿಸೀಸ್ಗಳಾಯಿತು. ಸೊ ತುಂಬ ಡೀಪಾಗಿ ಏನು ಹೇಳೋಕ್ಕೆ ಹೋಗಿಲ್ಲ, ಯಾಕಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಇದರಲ್ಲಿ ಏನಿದೆ ಅನ್ನೋದು. ಸೊ ತುಂಬ ಡೀಪಾಗಿ ಹೇಳ್ತು ಅಂದರೆ ನನ್ನ ಚಾನಲ್ಗೂ ಕೂಡ ತೊಂದರೆ ಆಗುತ್ತೆ, ಅದರಿಂದ ಡೀಪಾಗಿ ಏನು ಹೇಳ್ತಾ ಇಲ್ಲ. ಸೊ ಒಂದು ಬೇಸಿಕ್ ನಾನು ಏನು ಹೇಳ್ಬೋದೋ ನಿಮಗೆ ಅದನ್ನು ನಾನು ತಿಳಿಸಿರ್ತೀನಿ. ಸೊ ನಿಮಗೆ ಅದರಲ್ಲೇ ಅರ್ಥ ಆಗುತ್ತೆ. ಸೊ ನೆಕ್ಸ್ಟು ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಬಂದು ವೈಲೆಟ್ ಆರ್ ಡೇಂಜರಸ್ ಕಂಟೆಂಟ್ನ ಮಾಡೋಂಗಿಲ್ಲ. ಸೊ ಇದನ್ನು ಮಾಡ್ತು ಅಂದರೂ ಇದು ಕೂಡ ಕಮ್ಯುನಿಟಿ ಗೈಡ್ಲೈನ್ಸ್ಗೆ ಬರುತ್ತೆ ಅಂತ ಹೇಳ್ಬೋದು. ಸೊ ಇದು ಯಾವ ಥರ ಇರುತ್ತೆ ಅಂತ ಅದ್ರ ಕೆಳಗಡೆ ಒಂದು ಸಮ್ಮರಿ ಕೊಟ್ಟಿದ್ದಾರೆ, ಅದನ್ನು ನೀವು ಓದ್ಕೊಬೋದು. ಸೊ ನಾನು ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮೊದಲನೇದಾಗಿ ಬರ್ತಾ ಇರುವಂಥದ್ದು ಹಾರ್ಮ್ಫುಲ್ ಆರ್ ಡೇಂಜರಸ್ ಕಂಟೆಂಟ್ ಪಾಲಿಸೀಸ್ ಅಂತ ಇದೆ. ಇದೇನಪ್ಪ ಅಂದರೆ ಒಂದು ಹೊಡೆಯೋದು, ಬಡಿಯೋದು, ಅಥವಾ ಲೈಕ್ ಚಾಕು ಇದೆಲ್ಲ ತೋರಿಸೋ ಅಂಥದ್ದು. ಸೊ ಈ ಥರ ಎಲ್ಲ ತೋರಿಸೋಂಗಿಲ್ಲ. ಮತ್ತು ಯಾವುದೋ ಒಂದು ಪೀಕ್ ಲೆವೆಲ್, ಯಾವುದೋ ಒಂದು ಬೆಟ್ಟದ ತುದಿಗೆ ಹೋಗ್ಬಿಟ್ಟು ವಿಡಿಯೋ ಮಾಡೋವಂಥದ್ದು. ಸೊ ಸ್ವಲ್ಪ ಅವೆಲ್ಲ ಡೇಂಜರಸ್ ಕಂಟೆಂಟ್ಗೆ ಬರುತ್ತೆ ಅಂತ ಹೇಳ್ಬೋದು. ಸೊ ಆ ಥರ ಎಲ್ಲ ಮಾಡ್ತು ಅಂದರೆ ಡೆಫಿನೆಟ್ಲಿ ಅದು ತೊಂದರೆ ಆಗುತ್ತೆ. ಸೊ ಈ ಥರ ಎಲ್ಲ ನೀವು ವೀಡಿಯೋಸ್ಗಳನ್ನ ಮಾಡೋಂಗಿಲ್ಲ. ಸೇಮ್ ಅದೇ ರೀತಿ ಕೆಳಗಡೆ ವೈಲೆಟ್ ಆರ್ ಗ್ರಾಫಿಕ್ ಕಂಟೆಂಟ್ ಪಾಲಿಸೀಸ್ ಅಂತ ಇದೆ. ಸೇಮ್ ನಾನು ಏನು ಹೇಳಿದ್ನೋ, ಲೈಕ್ ಹೊಡಿಯೋದು, ಬಡಿಯೋದು, ಚಾಕು ತೋರಿಸೋ ಅಂಥದ್ದು, ಎಲ್ಲ ಒಂದು ಬೆಟ್ಟದ ತುದಿಗೆ ಹೋಗ್ಬಿಟ್ಟು ಒಂದು ವಿಡಿಯೋ ಶೂಟ್ ಮಾಡೋ ಅಂಥದ್ದು. ಸೊ ಈ ಥರ ಎಲ್ಲ ನೀವು ಏನಾದರೂ ಗ್ರಾಫಿಕಲಿ ಲೈಕ್ ಎಡಿಟಿಂಗಲ್ಲಿ ನೀವೇನಾದ್ರು ಅದನ್ನು ತೋರಿಸ್ತು ಅಂದರೂ ಸಹ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು. ಈಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಅದನ್ನು ಯೂಸ್ ಮಾಡಿಕೊಂಡು ತುಂಬ ಜನ ಆ ಥರ ಮಾಡ್ತಾರೆ. ಸೊ ದಯವಿಟ್ಟು ಆ ಥರನೂ ಕೂಡ ಮಾಡೋದಕ್ಕೆ ಹೋಗ್ಬೇಡಿ. ಆ ಥರ ಮಾಡ್ತು ಅಂದರೂ ಸಹ ತೊಂದರೆ ಆಗೇ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು ವೈಲೆಟ್ ಕ್ರಿಮಿನಲ್ ಆರ್ಗನೈಸೇಷನ್ ಪಾಲಿಸೀಸ್ ಅಂತ ಇದೆ. ಅಂದರೆ
ಕ್ರಿಮಿನಲ್ ಒಂದು ಸಂಬಂಧಪಟ್ಟಂಗೆ ವೀಡಿಯೋಸ್ಗಳು ಮಾಡೋವಂಥದ್ದು, ಲೈಕ್ ಕ್ರಿಮಿನಲ್ ಐಡಿಯಾಸ್ಗಳು ಕೊಡೋವಂಥದ್ದು, ಒಂದು ಕೆಟ್ಟದಾಗಿ ಏನೋ ಒಂದು ಬ್ಯಾಡ್ ಒಂದು ಪ್ರಚೋದನೆ ಕೊಡೋವಂಥದ್ದು, ಈ ಥರ ಕೆಲಸಗಳು ಮಾಡ್ಬೋದು ಅಂತ ಎಲ್ಲ ನೀವೊಂದು ಪ್ರಚೋದನೆ ಕೊಡೋವಂಥದ್ದು, ಹೇಳೋವಂಥದ್ದು, ಈ ಥರ ಎಲ್ಲ ಮಾಡೋಂಗಿಲ್ಲ. ಕ್ರಿಮಿನಲ್ ರಿಲೇಟೆಡು ವೀಡಿಯೋಸ್ಗಳನ್ನ ಮಾಡೋಂಗಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟು ಗುರು, ಇದನ್ನು ಕೂಡ ನೋಡ್ಕೊಂಡು ಮಾಡಿ. ಸೊ ಇದೆಲ್ಲ ಆಲ್ಮೋಸ್ಟ್ ತುಂಬ ಜನ ಮಾಡಲ್ಲ, ಬಟ್ ಆದರೂ ನೋಡ್ಕೊಂಡಿರಿ, ಸೊ ತುಂಬ ಯೂಸ್ ಆಗುತ್ತೆ. ನೆಕ್ಸ್ಟು ಏಟ್ ಸ್ಪೀಚ್, ಅಲ್ಲೂ ಕೂಡ ಇತ್ತು, ಇಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಕೆಟ್ಟದಾಗೇನು ಮಾತಾಡೋಂಗಿಲ್ಲ, ಸೊ ತುಂಬ ಡೀಸೆಂಟಾಗಿರಬೇಕು ವಿಡಿಯೋ. ಸೊ ಆ ಥರ ಇದ್ರೇ ಚೆಂದ. ಸೊ ಆ ಥರನೇ ಇರಿ ಅಂತ ಕೂಡ ಯೂಟ್ಯೂಬ್ ಕೂಡ ಹೇಳ್ತಿದ್ದಾನೆ ಅಂತ ಹೇಳ್ಬೋದು. ಸೊ ನೋಡಿಕೊಂಡು ಇದನ್ನು ಕೂಡ ಕೇರ್ಫುಲ್ಲಾಗಿ ನೋಡ್ಕೊಂಡು ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟು ಹರಾಸ್ಮೆಂಟ್ ಆ್ಯಂಡ್ ಸೈಬರ್ ಬುಲ್ಲಿಂಗ್ ಪಾಲಿಸೀಸ್ ಅಂತ ಇದೆ. ಇದೇನಪ್ಪ ಅಂದರೆ ಲೈಕ್ ನಿಮ್ಮ ವೀಡಿಯೋದಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ಗಳನ್ನ ತೋರಿಸೋವಂಥದ್ದು ಅಥವಾ ಬೇರೆಯವ್ರದ್ದೊಂದು ಪರ್ಸನಲ್ ಡೀಟೇಲ್ಸ್ನ ತೋರಿಸೋವಂಥದ್ದು. ಫಾರ್ ಎಕ್ಸಾಂಪಲ್ ಮನೆ ಅಡ್ರೆಸ್ ಆಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು, ಇಮೇಲ್ ಅಡ್ರೆಸ್ ಆಗಿರ್ಬೋದು, ಇದನ್ನೆಲ್ಲ ಪರ್ಸನಲ್ ಡೀಟೇಲ್ಸ್ನ ಶೇರ್ ಮಾಡೋಂಗಿಲ್ಲ. ಸೊ ಆ ಥರ ಒಂದು ಪರ್ಸನಲ್ ಡೀಟೇಲ್ಸ್ಗಳನ್ನ ಕೊಡ್ತು ಅಂದರೂ ಸಹ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಸ್ಕ್ಯಾಮ್ ಮಾಡುವಂಥದ್ದು, ಫ್ರಾಡ್ ಮಾಡುವಂಥದ್ದು, ಈ ಥರ ಎಲ್ಲ ಮಾಡ್ಬೋದು ಅಂತ ನೀವೊಂದು ಪ್ರಚೋದನೆ ಕೊಡೋವಂಥದ್ದು ಮಾಡ್ತು ಅಂದರೂ ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದಕ್ಕೆ ಅವ್ರು ಹೇಳಿದ್ದಾರೆ ಹರಾಸ್ಮೆಂಟ್ ಆ್ಯಂಡ್ ಸೈಬರ್ ಬುಲ್ಲಿಂಗ್ ಪಾಲಿಸೀಸ್ ಅಂತ ಇದೆ. ಸೊ ಈ ರೀತಿ ಒಂದು ಪರ್ಸ್ನಲ್ ಡೀಟೇಲ್ಸು ಶೇರ್ ಮಾಡೋಂಗಿಲ್ಲ. ಸೊ ಇದನ್ನು ಅವರು ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದಿಷ್ಟು ಎರಡು ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ನ ಒಂದು ವೈಲೇಷನ್ ಆಗಿತ್ತು. ಇದಲ್ಲದೆ ಇನ್ನೂ ಎರಡು ಕಮ್ಯುನಿಟಿ ಗೈಡ್ಲೈನ್ಸ್ ಇದೆ. ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈಗ ಸದ್ಯಕ್ಕೆ ಇವೆರಡು ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಬಗ್ಗೆ ತಿಳ್ಕೊಂಡಿರಿ ಅಂತ ಹೇಳ್ತೀನಿ. ಇದನ್ನು ನಾನು ಒಂದೊಂದೇ ಪಾರ್ಟ್ ಬೈ ಪಾರ್ಟ್ ಮಾಡ್ಬೋದಾಯಿತು, ಬಟ್ ಪಾರ್ಟ್ ಬೈ ಪಾರ್ಟ್ ಮಾಡ್ತು ಅಂದರೆ ಸುಮ್ಮನೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಸೊ ತುಂಬ ಜನಕ್ಕೆ ಅದು ನೋಡೋಕ್ಕೂ ಇಂಟ್ರೆಸ್ಟ್ ಇರೋಲ್ಲ, ಎಷ್ಟು ಪಾರ್ಟ್ ಮಾಡ್ತೀಯ ಗುರು ಅಂತ ಕೂಡ ಕೇಳ್ತೀರಾ. ಸೊ ಹಾಗಾಗಿ 3 ಪಾರ್ಟಲ್ಲೇ ನಾನು ಮುಗಿಸೋವಂಥ ಒಂದು ಇದರಲ್ಲಿ ಇದ್ದೀನಿ. ಸೊ ಹಾಗಾಗಿ ನೆಕ್ಸ್ಟ್ ಪಾರ್ಟ್ ಏನಿರುತ್ತೆ ಅದು ಲಾಸ್ಟ್ ಪಾರ್ಟು. ಸೊ ಆ ಒಂದು ವಿಡಿಯೋನು ಕೂಡ ದಯವಿಟ್ಟು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಆದಷ್ಟು ಆ ಒಂದು ವಿಡಿಯೋ ಕೂಡ ನೋಡಿ ಅಂತ ಹೇಳ್ತೀನಿ. ಸೊ ನನ್ನ ಚಾನಲಲ್ಲೇ ಇರುತ್ತೆ. ಸೊ ಒಂದು ವಿಡಿಯೋ ಜೊತೆಗೆ ಇನ್ನೊಂದು ವಿಡಿಯೋ ನಾನು ಲಿಂಕ್ ಮಾಡಿರ್ತೀನಿ, ಐ ಕಾರ್ಡು ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಜೊತೆಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಲಿಂಕ್ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ಔಟ್ ಮಾಡಿ, ವೀಡಿಯೋಸ್ಗಳನ್ನ ಚೆಕ್ ಮಾಡಿ ಅಂತ ಹೇಳ್ತೀನಿ. ಸೊ ಇದಿಷ್ಟು ಒಂದು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ದು ಪಾರ್ಟ್ 2 ವಿಡಿಯೋ ಆಗಿತ್ತು. ಇನ್ನು ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ಇದೇ ರೀತಿ ಹೆಚ್ಚು ಒಂದು ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ. ಹಾಗೆ ಈ ಒಂದು ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವಿನ್ನು ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.